ಹಲೋ ಗೈಸ್, ರೀಸೆಂಟ್ ವಿಡಿಯೋನಲ್ಲಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾನು ಲೋನ್ ತಗೊಂಡ್ಬಿಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೆ. ಬಟ್ ಆದ್ರೂ ಕೂಡ ಹಲವಾರು ಜನ ಈ ಒಂದು ವಿಡಿಯೋ ಮೇಲೆ ಅಂಡ್ ಈ ಒಂದು ಆಪ್ ನ ಫೇಕ್ ಅಂತಾನೆ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಲೈವ್ ಅಲ್ಲೇ ಲೋನ್ ತಗೊಂಡ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಅಂಡ್ ಇಲ್ಲಿ ಲೋನ್ ಪಕ್ಕಾ ಸಿಗುತ್ತೆ ಗೈಸ್. ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಲೋನ್ ಸಿಗುತ್ತೆ. ಜೊತೆಗೆ ನೀವು ಇಲ್ಲಿ ಸ್ಟೂಡೆಂಟ್ ಆಗಿದ್ರು ಕೂಡ ಲೋನ್ ಸಿಗುತ್ತೆ, ಹೌಸ್ ವೈಫ್ ಆಗಿದ್ರು ಕೂಡ ಲೋನ್ ಸಿಗುತ್ತೆ. ಏನೇ ಆಗಿರಿ ನೀವು ಈ ಒಂದು ಆಪ್ ಅಲ್ಲಿ ಲೋನ್ ಸಿಗುತ್ತೆ. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ ಟ್ರಸ್ಟೆಡ್ ಅಪ್ಲಿಕೇಶನ್ ಅಂಡ್ RBI ರಿಜಿಸ್ಟರ್ಡ್ NBFC ಆಪ್ ಆಗಿದೆ. ನಿಮ್ಮ ಸಿವಿಲ್ ಸ್ಕೋರ್ ಇಲ್ಲಿ -1 ಇದ್ರೂ ಕೂಡ ಲೋನ್ ಸಿಗುತ್ತೆ, ಅಂದ್ರೆ 0 ಇದ್ರೂ ಕೂಡ ಲೋನ್ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ 1 ಲಕ್ಷ ರೂಪಾಯಿವರೆಗೆ ಈ ಒಂದು ಅಪ್ಲಿಕೇಶನ್ ಲೋನ್ ಪ್ರೊವೈಡ್ ಮಾಡುತ್ತೆ. ಇದನ್ನ ನೀವು ಖರ್ಚಿಗೆ ಯೂಸ್ ಮಾಡ್ಕೋಬಹುದು, ಏನಕ್ಕಾದ್ರೂ ಯೂಸ್ ಮಾಡ್ಕೋಬಹುದು ಗೈಸ್. ನಿಮಗೆ ನೀಡಿತ್ತು ಅಂತಂದ್ರೆ ತುಂಬಾ ಕಷ್ಟ ಇದೆ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಸಾಲ ಪಕ್ಕ ಕೊಡುತ್ತೆ. ಇದು ನನ್ನ ಗ್ಯಾರಂಟಿ. ಅಂಡ್ ಲೈವ್ ಅಲ್ಲೇ ನಾನು ನಿಮಗೆ ಲೋನ್ ತಗೊಂಡ್ಬಿಟ್ಟು ತೋರಿಸ್ತೀನಿ. ಅಂಡ್ ಜಾಸ್ತಿ ಲೋನ್ ತಗೊಳಲ್ಲ, ಸ್ವಲ್ಪ ಲೋನ್ ತಗೊಂಡು ನಿಮಗೆ ತೋರಿಸ್ಕೊಡ್ತೀನಿ. ಯಾಕೆಂದ್ರೆ ನಾನು ಮತ್ತೆ ಇಲ್ಲಿ ಇಂಟ್ರೆಸ್ಟ್ ಜೊತೆಗೆ ಕಟ್ಟಬೇಕು. ಸೊ ಅದು ಸಲಗೇನೆ. ಸೊ ಇಲ್ಲಿ ನೋಡ್ತಾ ಇರಬಹುದು, ನನಗೆ ಇಲ್ಲಿ 4,000 ರೂಪಾಯಿ ಮಾತ್ರ ಇಲ್ಲಿ ಲಿಮಿಟ್ ಅನ್ನೋದು ಸಿಕ್ಕಿದೆ. ಇದನ್ನ ನಾನು ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿಯಾಗಿ ಏನು ಅಂತ ಹೇಳ್ಬಿಟ್ಟು. ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಲೈಕ್ ಮಾಡಿ ಗೈಸ್. ಎಲ್ಲರೂ ಕೂಡ ಲೈಕ್ ಮಾಡಿ, ಹಾಗೆ ಇಲ್ಲಿ ಲೋನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಓಕೆ, ಸೊ ಎಲ್ಲರೂ ಕೂಡ ಲೋನ್ ಅಂತ ಕಮೆಂಟ್ ಮಾಡಿ, ನಿಮಗೆ ಲೋನ್ ಸಿಗುತ್ತೆ. ಹಾಗೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ನೀವಿಲ್ಲಿ ನೋಡ್ತಾ ಇರಬಹುದು, ನನಗೆ 4,000 ರೂಪಾಯಿವರೆಗೆ ಮಾತ್ರ ಲಿಮಿಟ್ ಸಿಕ್ಕಿದೆ. ನಿಮಗೆ ಇಲ್ಲಿ ಹೆಚ್ಚು ಸಿಗ್ಬೋದು. ನಿಮ್ಮ ಇಲ್ಲಿ ಕ್ರೆಡಿಟ್ ಸ್ಕೋರ್ ಅಕಾರ್ಡಿಂಗ್ ಇಲ್ಲಿ ಲೋನ್ ಅನ್ನೋದು ಸಿಗುತ್ತೆ ಗೈಸ್. ಓಕೆ, ಇದು ಲೆವೆಲ್ ಅಪ್ ರೀತಿಯಲ್ಲಿ ಸಿಗುತ್ತೆ. ಫಸ್ಟ್ ಇಲ್ಲಿ ಸ್ಟಾರ್ಟಿಂಗು 500 ಇಲ್ಲಿ 2,000 ಸಿಗುತ್ತೆ. ಅದನ್ನ ಲೋನ್ ನ ತಗೊಂಡ್ಬಿಟ್ಟು ನೀವು ಮತ್ತೆ ರಿಪೇಮೆಂಟ್ ಮಾಡಿದ್ಮೇಲೆ ಇಲ್ಲಿ 4,000 ರೂಪಾಯಿವರೆಗೂ ಸಿಗುತ್ತೆ. ನಂತರ 8,000 ಸಿಗುತ್ತೆ. ಇದನ್ನ ತಗೊಂಡು ರಿಪೇ ಮಾಡಿದ್ಮೇಲೆ ನಂತರ ಇಲ್ಲಿ ಅದೇ ರೀತಿಯಾಗಿ ಹೆಚ್ಚಾಗ್ತಾ ಬರುತ್ತೆ ಲೋನು. ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗುತ್ತೆ. ಓಕೆ, ನೀವು ಸ್ಟೂಡೆಂಟ್ ಆಗಿದ್ರೆ, ನಿಮಗೆ ಯಾರು ಕೂಡ ಖರ್ಚಿಗೆ ದುಡ್ಡು ಕೊಡ್ತಾ ಇಲ್ಲ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಇಂದ ತಗೋಬಹುದು. ಅಂಡ್ ಟೈಮ್ ಸರಿಯಾಗಿ ರಿಪೇಮೆಂಟ್ ಮಾಡೋದು ಇಲ್ಲಿ ಮ್ಯಾಂಡೇಟರಿ ಗೈಸ್. ಇಲ್ಲ ಅಂದ್ರೆ ನಿಮಗೆ ಪಕ್ಕ ಇಲ್ಲಿ ಮತ್ತೆ ಇಲ್ಲಿ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗ್ತಾರೆ. ಅಂಡ್ ಪೆನಾಲ್ಟಿ ಕೂಡ ಇಲ್ಲಿ ಇರುತ್ತೆ ಗೈಸ್. ನೋಡ್ಕೊಂಡು ನೀವು ತಗೊಳ್ಳಿ ಲೋನ್. ಓಕೆ, ನೀಡಿತ್ತು ಅಂದ್ರೆ ಮಾತ್ರ ಲೋನ್ ತಗೊಳ್ಳಿ ಅಂಡ್ ಟೈಮ್ ಸರಿಯಾಗಿ ರಿಪೇಮೆಂಟ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಇಲ್ಲಿ ನೋಡ್ತಾ ಇರಬಹುದು 4,000 ರೂಪಾಯಿ ನನಗೆ ಲೋನ್ ಸಿಕ್ಕಿದೆ. ನಾನು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಸೊ ಮೊದಲೇದಾಗಿ ಇಲ್ಲಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಯಾವ್ದು ಅಂತ ಹೇಳ್ತೀನಿ, ವೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ಇಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಹಾಕಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಆಫರ್ ಅನ್ನೋದು ನೋಡ್ಲಿಕ್ಕೆ ಸಿಗುತ್ತೆ. KYC ಎಲ್ಲ ಕಂಪ್ಲೀಟ್ ಆದ್ಮೇಲೆ. ಓಕೆ, ಸೊ ಆಫರ್ ಈ ರೀತಿಯಾಗಿ ಬಂದ ತಕ್ಷಣ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಎಷ್ಟು ಲೋನ್ ಬೇಕು ಎಷ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನನಗೆ ಸದ್ಯಕ್ಕೆ 4,000 ರೂಪಾಯಿ ಸ್ಟಾರ್ಟಿಂಗ್ ಇಲ್ಲಿ ಸಿಗ್ತಾ ಇದೆ. ನಂತರ ಇದನ್ನ ತಗೊಂಡು ರಿಪೇ ಮಾಡಿದ್ಮೇಲೆ ನಂತರ ಇನ್ಕ್ರೀಸ್ ಆಗ್ತಾ ಬರುತ್ತೆ ನನಗೂ ಕೂಡ. ಓಕೆ, ಸೊ ನಿಮಗೂ ಕೂಡ ಇದೇ ರೀತಿಯಾಗಿ ಇರುತ್ತೆ. ಲೆವೆಲ್ ಅಪ್ ಲೋನ್ ಇದಕ್ಕೆ ಅಂತಾರೆ, ರೈಟ್. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರಬಹುದು. ಸೊ ಇಲ್ಲಿ ಲೋನ್ ಟರ್ಮ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು, ಅಂದ್ರೆ ಲೋನ್ ಟೆನ್ಯೂರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂತೀನಿ. ಕ್ಲಿಕ್ ಮಾಡಿದ ತಕ್ಷಣ 31 ದಿನ ಬೇಕಾ. 31 ದಿನಕ್ಕೆ ಆದ್ರೆ ಇಲ್ಲಿ 4,130 ರೂಪಾಯಿ ಕೊಡಬೇಕು. ಆ್ಯಂಡ್ ಇಲ್ಲಿ ಟೋಟಲ್ ಎಷ್ಟು ಡ್ಯೂ ಅಮೌಂಟ್ ಆಗುತ್ತೆ ಅಂತಂದರೆ 4,130 ರೂಪಾಯಿ. ಆ್ಯಂಡ್ ಇಲ್ಲಿ 62 ದಿನ ಅಂದರೆ 2 ಮಂತ್ಲಿ ಪೇಮೆಂಟ್ಸ್ ಇರ್ತವೆ. ಇಲ್ಲಿ 31 ದಿನ 1 ಮಂತ್ಲಿ ಪೇಮೆಂಟು, 62 ದಿನ 2 ಮಂತ್ಲಿ ಪೇಮೆಂಟ್ಸ್ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, 2 ಮಂತ್ಲಿ ಪೇಮೆಂಟ್ಸ್ಗೆ ಇಲ್ಲಿ 2,130 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು, ಅಂದರೆ 2 ತಿಂಗಳವರೆಗೂ. ಟೋಟಲ್ ಅಮೌಂಟು ಇಲ್ಲಿ 4,260 ರೂಪಾಯಿ, ಅಂದರೆ 260 ರೂಪಾಯಿ ಇಲ್ಲಿ ಇಂಟ್ರೆಸ್ಟ್ ಆಗುತ್ತೆ. ಪ್ರತಿ ತಿಂಗಳು 130 ರೂಪಾಯಿ ಇಂಟ್ರೆಸ್ಟ್ ಬೀಳ್ತಾ ಇದೆ. ಸೊ ಇಲ್ಲಿ 62 ದಿನ ಏನಾದರೂ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಅಂತಂದರೆ ಇಲ್ಲಿ ಪ್ರೊಸೆಸಿಂಗ್ ಫೀಸು ಪ್ಲಸ್ GST 471 ರೂಪಾಯಿ. ಟೋಟಲ್ ಅಮೌಂಟು ಡಿಸ್ಪೋಸ್ ಆಗೋದು 3,529 ರೂಪಾಯಿ. ಅಂಡ್ ಇಂಟ್ರೆಸ್ಟು 260 ರೂಪಾಯಿ. ಟೋಟಲ್ ಇಲ್ಲಿ 4,260 ರೂಪಾಯಿ. ಓಕೆ, ಇಲ್ಲಿ ವ್ಯೂ ಲೋನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ GST ಎಷ್ಟಾಗ್ತಾ ಇದ್ದಾರೆ, ಇಂಟ್ರೆಸ್ಟ್ ಎಷ್ಟಿದೆ ನೀವು ನೋಡ್ಕೋಬಹುದು. ಜೊತೆಗೆ ಇಲ್ಲಿ ರೀಪೇಮೆಂಟ್ ಶೆಡ್ಯೂಲ್ ಕೂಡ ಇದೆ. ಅಂದರೆ ಫಸ್ಟ್ ತಿಂಗಳು 7/11/2024ಕ್ಕೆ 2,130 ರೂಪಾಯಿ ಕೊಡಬೇಕು. ನಂತರ 2ನೇ ಮಂತ್ಲಿ ಪೇಮೆಂಟು ಇಲ್ಲಿ 8/12/2024ಕ್ಕೆ 2,130 ರೂಪಾಯಿ ಮತ್ತೆ ಕೊಡಬೇಕು, ಅಂದರೆ 2 ಮಂತ್ಲಿ ಪೇಮೆಂಟ್ ಇರುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿಕೊಂಡು ಲೋನ ತಗೋಬಹುದು. ಓಕೆ, ಇವಾಗ ನಾನು 500 ರೂಪಾಯಿ ಲೋನ ತಗೊತೀನಿ. ಯಾಕೆಂತಂದರೆ ನನಗೆ ಸದ್ಯಕ್ಕೆ ಜಾಸ್ತಿ ಬೇಕಾಗಿಲ್ಲ ಗೈಸ್ ಲೋನ್ ಅನ್ನೋದು. ಸೊ ನಾನು ಇಲ್ಲಿ ಬೇಕು ಅಂತಂದರೆ ನಾನು ತೊಗೊಬೋದಿತ್ತು, ಬಟ್ ಅಷ್ಟು ನನಗೆ ಬೇಕಾಗಿಲ್ಲ. ಸದ್ಯಕ್ಕೆ 500 ರೂಪಾಯಿ ಮಾತ್ರ ರಿಕ್ವೈರ್ಮೆಂಟ್ ಇದೆ. ಸೊ ಇಲ್ಲಿ 500 ರೂಪಾಯಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ತೋರ್ಸೋಕ್ಕೆ ನಾನು ಈ ಒಂದು ಲೋನ ತೊಗೊತಾ ಇದ್ದೀನಿ ಗೈಸ್. ಓಕೆ, ಪ್ರತಿ ಸರಿ ನಾನು ಲೋನ್ನ ತೊಗೊಂಡ್ಮೇಲೆ ಮತ್ತೆ ನಂದು ಸಿಬಿಲ್ ಸ್ಕೋರ್ ಡೌನ್ ಆಗ್ತಾ ಇದೆ, ನನಗೆ ಗೊತ್ತದು. ಬಟ್ ಅಂದರೂ ಕೂಡ ನಾನು ಇಲ್ಲಿ ಲೋನ್ ತೊಗೊತೀನಿ ನಿಮಗೋಸ್ಕರ, ನಿಮಗೆ ತೋರ್ಸೋಕ್ಕೋಸ್ಕರ. ಯಾಕೆಂದರೆ ಹಲವಾರು ಜನ ಫೇಕ್ ಹೋಗಿಂಗ್ ಅಂತ ಕಮೆಂಟ್ ಮಾಡ್ತೀರಾ ಅಸಲಾಗೆ. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಲೋನ್ ಟರ್ಮ್ಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಜಸ್ಟ್ 31 ದಿನ ಮಾತ್ರ ತೊಗೊತಾ ಇದ್ದೀನಿ. 18 ರೂಪಾಯಿ ಇಂಟ್ರೆಸ್ಟ್ ನನಗೆ ಬೀಳ್ತಾ ಇದೆ. ಆ್ಯಂಡ್ 62 ದಿನಕ್ಕೆ ನಾನು ಏನಾದರೂ ತೊಗೊತೀನಿ ಅಂತಂದರೆ ಈಚ್ ಮಂತ್ ಇಲ್ಲಿ 267 ರೂಪಾಯಿ ಕೊಡಬೇಕು. ಆ್ಯಂಡ್ ಟೋಟಲ್ ಅಮೌಂಟು ಡ್ಯೂ ಬಂದ್ಬಿಟ್ಟು 534 ರೂಪಾಯಿ ಡ್ಯೂ ಆಗುತ್ತೆ. ಸೊ 31 ದಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. GST 52 ರೂಪಾಯಿ ಕಟ್ ಆಗುತ್ತೆ. ಡಿಸ್ಪೋಸ್ ಆಗೋದು ಅಮೌಂಟು ಬ್ಯಾಂಕ್ ಅಕೌಂಟ್ಗೆ 448 ರೂಪಾಯಿ ಬರುತ್ತೆ ಬ್ಯಾಂಕ್ ಅಕೌಂಟ್ಗೆ. ಆ್ಯಂಡ್ ಇಂಟ್ರೆಸ್ಟ್ ಬಂದ್ಬಿಟ್ಟು 18 ರೂಪಾಯಿ, 518 ರೂಪಾಯಿ ಟೋಟಲು. ಓಕೆ, ಸೊ ಇಲ್ಲಿ GST 8 ರೂಪಾಯಿ ಹಾಕಿದ್ದಾರೆ. ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂತಂದರೆ ಹಲವಾರು ಜನ
ಕೇಳ್ತಾರೆ ಅದು ಎಷ್ಟು ಎದಕ್ಕೆ ಕಟ್ ಆಗ್ತಾ ಇದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಲವಾರು ಜನ ಕೇಳ್ತೀರಾ. ಸೊ ಅದ್ ಸಲಗೆ ಡೀಟೇಲ್ ಆಗಿ ಲೋನ್ನ ನಿಮಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದೆಲ್ಲ ಆಯಿತು. ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಬ್ಯಾಂಕ್ ಡೀಟೇಲ್ಸು. ಸೊ ಇಲ್ಲಿ ಅಕೌಂಟನ್ನು ನಿಮ್ಮದು ಇನ್ನೊಂದು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ್ಯಡ್ ಮಾಡ್ಕೋಬೋದು. ಯಾವುದಾದ್ರೂ ಬ್ಯಾಂಕ್ ಅಕೌಂಟ್ಗೆ ನೀವು ಲೋನ್ನ ತರಿಸ್ಕೋಬೋದು. ಓಕೆ, ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ವರ್ಕಿಂಗ್ ಅಂತ ಬರುತ್ತೆ, ವಿತಿನ್ 2 ಮಿನಿಟ್ಸಲ್ಲೇ ಬರುತ್ತೆ ಗೈಸ್ ಲೋನ್ ಅನ್ನೋದು. ಇವಾಗ ಲೋನ್ ಅಗ್ರಿಮೆಂಟ್ ಬರುತ್ತೆ, ಇದನ್ನೊಂದು ಜಸ್ಟ್ ನೀವು ಸೈನ್ ಮಾಡಿಕೊಂಡು ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಟಿಕ್ ಮಾಡ್ಕೊಂಡು ಓಕೆ. ಸೊ ಇವಾಗ ಲೋನ್ ಅನ್ನೋದು ಅಪ್ಲೈ ಆಗಿದೆ. ಇವಾಗ ನನಗೆ ಮೇಲ್ಗಡೆಯಿಂದ ಮೆಸೇಜ್ ಕೂಡ ಬರುತ್ತೆ, ನೀವು ನೋಡ್ಬೋದು. ವಿತಿನ್ 2 ಮಿನಿಟ್ಸಲ್ಲೇ ನನಗೆ ಲೋನ್ ಅನ್ನೋದು ಇಲ್ಲಿ ಡಿಸ್ಪೋಸ್ ಆಗುತ್ತೆ, ಅಂದರೆ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಬರುತ್ತೆ. ಇಲ್ಲಿ ನಮಗೆ ಬರುತ್ತೆ, ನನಗೆ ಲೋನ್ ಅನ್ನೋದು ನಮಗೆ ತೋರಿಸ್ಕೊಡ್ತೀನಿ ಗೈಸ್. ಓಕೆ ಗೈಸ್, ನೀವು ಇವಾಗ ನೋಡ್ತಾ ಇರ್ಬೋದು ನನಗೆ ಕ್ರೆಡಿಟ್ ಆಗಿದೆ. ಟ್ರೂ ಕಾಲರಿಂದ ನೋಡ್ತಾ ಇರ್ಬೋದು 448 ರೂಪಾಯಿ ಇಲ್ಲಿ ಕ್ರೆಡಿಟ್ ಆಗಿದೆ ಅಮೌಂಟ್ ಅನ್ನೋದು. ಆ್ಯಂಡ್ ಇಲ್ಲಿ ಲೋನ್ ಎಷ್ಟಿದೆ ನೋಡ್ತಾ ಇರ್ಬೋದು 448 ರೂಪಾಯಿ ಡಿಸ್ಪೋಸ್ ಅಮೌಂಟು. ಓಕೆ, ನನಗೆ 448 ರೂಪಾಯಿ ಕ್ರೆಡಿಟ್ ಆಗಿದೆ. ಓಕೆನಾ, ಸೊ ಇವಾಗಾದರೂ ನೀವು ನಂಬ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ನಿಮಗೆ ಲೈವ್ ಆಗೇ ತೋರಿಸ್ತಾ ಇದ್ದೀನಿ, ಲೈವ್ ಪ್ರೂಫ್ ಗೈಸ್ ಇದು. ಓಕೆನಾ, ಸೊ ಇಷ್ಟು ಲೋನು ಇದು ಸಣ್ಣ ಅಮೌಂಟ್ ಆಗಿರ್ಬೋದು, ಬಟ್ ನೀವು 1 ಲಕ್ಷ ತೊಗೊತೀರಾ ಅಂತಂದರೆ 1 ಲಕ್ಷ ಕೂಡ ಇನ್ಸ್ಟಂಟ್ ಆಗಿ ಬರುತ್ತೆ. ಯಾವುದೇ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಓಕೆ, ನಾನು ಮತ್ತೆ ಲೋನ್ ಮೇಲೆ ಬರ್ತೀನಿ. ಸ್ವಲ್ಪ ರಿಫ್ರೆಶನ್ನು ಮಾಡಿಕೊಂಡ್ರೆ ನನಗೆ ಮತ್ತೆ ಇಲ್ಲಿ ತೋರಿಸುತ್ತೆ ಲೋನ್ ಡೀಟೇಲ್ಸು ಅದೆಲ್ಲ. ಓಕೆನಾ, ಸೊ ಇಲ್ಲಿ ಅಪ್ಲೈ ಆಗಿದೆ. ನಂತರ ಇಲ್ಲಿ ನನಗೆ ರಿಸಿಪ್ಟ್ ನಂಬರ್ ಬರುತ್ತೆ. ರಿಸಿಪ್ಟ್ ನಂಬರ್ ಬಂದ ತಕ್ಷಣ ನಮಗೆ ನೆಕ್ಸ್ಟು ತೋರಿಸ್ಕೊಡ್ತೀನಿ ಅದು ಕೂಡ. ಓಕೆ, ನೋಡ್ತಾ ಇರ್ಬೋದು ನನಗೆ ರಿಸಿಪ್ಟ್ ನಂಬರ್ ಕೂಡ ಬಂದಿದೆ. ರಿಸಿಪ್ಟ್ ನಂಬರ್ ನೋಡ್ತಾ ಇರ್ಬೋದು. ಓಕೆ, ನನಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಕನ್ಫರ್ಮ್ ರಿಸಿಪ್ಟ್ ಆಫ್ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಇವಾಗ ಕನ್ಫರ್ಮ್ ಕೂಡ ಆಗಿದೆ. ನೋಡ್ತಾ ಇರ್ಬೋದು ನೆಕ್ಸ್ಟ್ ಇಲ್ಲಿ 518 ರೂಪಾಯಿ ಟೋಟಲ್ ನಾನು ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಓಕೆ, ಡ್ಯೂ ಡೇಟ್ ಬಂದ್ಬಿಟ್ಟು ನವೆಂಬರ್ 7 ಮೇಕಪ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕೂಡ ನಾವೀಗ ಇದನ್ನು ಇನ್ಸ್ಟಂಟಾಗೆ ಪೇಮೆಂಟ್ ಮಾಡ್ಕೊಂಬಿಡ್ಬೋದು. ಮತ್ತು ನನಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಜಾಸ್ತಿ ಆಗುತ್ತೆ, ಅಂದರೆ ಅಮೌಂಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನನಗೆ ಲೆವೆಲ್ ಅಪ್ ಬೇಕು ಇನ್ಸ್ಟಂಟ್ ಆಗಿ ಅಂತಂದರೆ ಲೆವೆಲ್ ಅಪ್ ಮಾಡ್ಕೊಂಡ್ಬಿಡ್ಬೋದು ಆ ರೀತಿಯಾಗಿ. ಓಕೆ, ಸೊ ಇಲ್ಲಿ ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಮತ್ತು ಅಮೆಝಾನ್ ಪೇ, UPI, ಮೊಬಿಕ್ವಿಕ್ ಇದೆ. ನಂತರ ಡೆಬಿಟ್ ಕಾರ್ಡಿಂದ ಮಾಡ್ಕೋಬೋದು. ಕ್ರೆಡಿಟ್ ಕಾರ್ಡ್ ಒಂದು ಆಪ್ಷನ್ ಇಲ್ಲ ಅಂದ್ಕೊಂಡಿದ್ದೀನಿ. ನಂತರ ಇಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ, ನೆಟ್ ಬ್ಯಾಂಕಿಂದ ಮಾಡ್ಕೋಬೋದು. ಅದರ್ ಬ್ಯಾಂಕ್ಸಿಂದ ಕೂಡ ಮಾಡ್ಕೋಬೋದು ಗೈಸ್. ಓಕೆ, ಇಷ್ಟಿದೆ. ಸೊ ಈ ರೀತಿಯಾಗಿ ನೀವು ಲೋನ್ನ ತೊಗೊಬೋದು ಈ ಒಂದು ಅಪ್ಲಿಕೇಶನಲ್ಲಿ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಬೇಗ ಒಂದು ಲೈಕ್ ಮಾಡಿ ಗೈಸ್. ಆ್ಯಂಡ್ ಇದೇ ರೀತಿಯಾಗಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಇದೆ, ಅದರದ್ದು ನೆಕ್ಸ್ಟ್ ವಿಡಿಯೋ ಬರುತ್ತೆ, ವೇಟ್ ಮಾಡಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್ ಗೈಸ್, ಹಲವಾರು ಜನಕ್ಕೆ ಗೊತ್ತಿದೆ. ಸೊ ಗೈಸ್ ಇಷ್ಟಿರುತ್ತೆ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ರಾಂಚ್ ಗೈಸ್. ಬ್ರಾಂಚ್ ಅಪ್ಲಿಕೇಶನ್ ಮೇಲೆ 4.5 ಸ್ಟಾರ್ಟಿಂಗ್ ಇದೆ, 10 ಲಕ್ಷ ರೀಸ್ ಇದಾವೆ. ಆ್ಯಂಡ್ 1 ಕೋಟಿಗೆ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಬ್ರಾಂಚ್ ಅಪ್ಲಿಕೇಶನ್. ಸೊ ಇಲ್ಲಿ ಕೂಡ 1 ಲಕ್ಷ ರೂಪಾಯಿವರೆಗೆ ಆದ ತಕ್ಷಣ ಲೋನ್ ಯಾರ್ಯಾರಿಗೆಲ್ಲ ಬೇಕೋ ಅವರು ತಗೋಬೋದು. ಸೊ ಸದ್ಯಕ್ಕೆ ಇದು 2 ಲಕ್ಷಕ್ಕೆ ಅಪ್ಗ್ರೇಡ್ ಮಾಡಿದೆ. ಸೊ ಸದ್ಯಕ್ಕೆ ಅಂತೂ 1 ಲಕ್ಷ ಸಿಗ್ತಾ ಇದೆ ಎಲ್ರಿಗೂ. ಸೊ ನೆಕ್ಸ್ಟು ನಿಮ್ಮದು ಸಿಬಿಲ್ ಇನ್ನೂ ಚೆನ್ನಾಗಿತ್ತು ಅಂತಂದರೆ 2 ಲಕ್ಷ ರೂಪಾಯಿವರೆಗೂ ಕೂಡ ಅಪ್ಗ್ರೇಡ್ ಮಾಡ್ಬೋದು. ಸೊ ಬೆಸ್ಟ್ ಆಫರ್ ಕೂಡ ಇವಾಗ ಸದ್ಯಕ್ಕೆ ಬಂದಿದೆ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೈಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.